ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಅಲ್ಲ, ಇದು ಕೃಷಿ 1 ವರ್ಷದ ಕೋರ್ಸ್ ಇದೆ. ಅದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಏನು ಅಂತ ತಿಳ್ಕೊಂಬರೋಣ ಬನ್ನಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಂದುಬಿಟ್ಟು ಬೆಂಗಳೂರು 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಬಂದುಬಿಟ್ಟು ವಿಸ್ತರಣಾ ನಿರ್ದೇಶನಾಲಯ ದೂರ ಶಿಕ್ಷಣ ಘಟಕ ನಡೆಸುವ ವಿವಿಧ ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸುಗಳಿಗೆ ಇದರಲ್ಲಿ ಕೇವಲ ಓದಲು ಬರುವ ಅಭ್ಯರ್ಥಿಗಳಿಂದ ಹಿಡಿದು ಪದವಿ ಮುಗಿಸಿದ ಅಭ್ಯರ್ಥಿಗಳ ತನಕ ಈ ವಿವಿಧ ಡಿಪ್ಲೊಮೊ ಕೋರ್ಸುಗಳ ಹಾಗೂ ಸರ್ಟಿಫಿಕೇಟ್ ಕೋರ್ಸುಗಳನ್ನು ಮಾಡಲು ಮುಕ್ತರಿರುತ್ತಾರೆ. ತೆರಿಗೆ ಅವಕಾಶವಿದೆ. ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಒಟ್ಟು 2 ತರಹದ ಕೋರ್ಸುಗಳನ್ನು ಆಫರ್ ಮಾಡಿದ್ದೆ. ಯಾವುದಂದರೆ 1 ಡಿಪ್ಲೊಮೊ ಕೋರ್ಸುಗಳು ಮತ್ತು 2 ಸರ್ಟಿಫಿಕೇಟ್ ಕೋರ್ಸುಗಳು. ಡಿಪ್ಲೊಮೊ ಕೋರ್ಸುಗಳಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ 1 ವರ್ಷದ ಕೃಷಿ ಡಿಪ್ಲೊಮೊ. ಸರ್ಟಿಫಿಕೇಟ್ ಕೋರ್ಸುಗಳಲ್ಲಿ ಬಂದುಬಿಟ್ಟು ಕೃಷಿಯಲ್ಲಿ ಬೀಜೋತ್ಪಾದನೆ ಮತ್ತು ತಾಂತ್ರಿಕತೆಗಳು, ಕೃಷಿಯಲ್ಲಿ ಯಂತ್ರೋಪಕರಣಗಳ ನಿರ್ವಹಣೆ, ಜೇನು ಸಾಕಾಣಿಕೆ, ಸಮಗ್ರ ಕೃಷಿ, ಸಾವಯವ ಕೃಷಿ. ಕೋರ್ಸುಗಳ ಅವಧಿ ಶುಲ್ಕ ಬಂದುಬಿಟ್ಟು ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂದರೆ ₹100 ಇರ್ತದೆ. ಇದಕ್ಕೆಲ್ಲ ಏನು ಅರ್ಹತೆಗಳು ಮತ್ತು ಯಾವ್ಯಾವ ಕೋರ್ಸುಗಳಿಗೆ ಎಷ್ಟೆಷ್ಟು ಓದಿರಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಕೋರ್ಸ್ ಮಾಡಲು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಪದವಿಯನ್ನು ಮುಗಿಸಿರಬೇಕಾಗತ್ತೆ. 1 ವರ್ಷದ ಕೃಷಿ ಡಿಪ್ಲೊಮೊ ಕೃಷಿಯಲ್ಲಿ ಬೀಜ ಉತ್ಪಾದನೆಯ ತಾಂತ್ರಿಕ ಹಾಗೂ ಕೃಷಿಯಲ್ಲಿ ಯಂತ್ರೋಪಕರಣಗಳ ನಿರ್ವಹಣೆ ಕೋರ್ಸುಗಳಿಗೆ ಕನಿಷ್ಠ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಜೇನು ಸಾಕಾಣಿಕೆ ಮತ್ತು ಸಮಗ್ರ ಕೃಷಿ ಕೋರ್ಸುಗಳಿಗೆ ಕನಿಷ್ಠ 7ನೇ ತರಗತಿ ಪಾಸಾಗಿದ್ದರೆ ಸಾಕು. ಸಾವಯವ ಕೃಷಿ ಕೋರ್ಸುಗಳಿಗೆ ಅರ್ಜಿ ಸಲ್ಲಿಸಲು ಕೇವಲ ಓದಲು ಬರೆಯಲು ಬಲ್ಲವರಾಗಿದ್ದರೆ ಸಾಕು. ಅಡ್ರೆಸ್ ಬಂದುಬಿಟ್ಟು ದೂರ ಶಿಕ್ಷಣ ಘಟಕ, ವಿಸ್ತರಣಾ ನಿರ್ದೇಶನಾಲಯ, ಕೃಷಿ ವಿಶ್ವವಿದ್ಯಾನಿಲಯ, GKVK, ಬೆಂಗಳೂರು 56000065. ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12/4/2025. ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್